ನಮ್ಮ ಕರ್ನಾಟಕದಲ್ಲೇ ವಿಶೇಷವಾದ ದೇವಸ್ಥಾನ ಇದು. ಈ ಜಾಗದಲ್ಲಿ 35 ಅಡಿ ಎತ್ತರದ ಬೃಹದಾಕಾರದ ವಿಷ್ಣು ಮಹಾಕಾಳಿ ಅಮ್ಮನವರು ರಾರಾಜಿಸಿರುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಈ ಜಾಗದಲ್ಲಿ ಸಂತಾನ, ಮದುವೆ, ಮನೆ ಕಟ್ಟುವುದು, ಆರೋಗ್ಯದ ಸಮಸ್ಯೆ, ಕೆಲಸಗಳು ಸಿಗದೆ ಇರೋದು, ಇನ್ನೂ ಹಲವಾರು ತೊಂದರೆಗಳಿರುವವರು ಅರ್ಕೆ ಮಾಡ್ಕೊಂಡು ಕಟ್ಟಿರೋ ತೆಂಗಿನಕಾಯಿ ತಾವು ಅನ್ಕೊಂಡಿರೋ ಕೆಲಸ ಆದ್ಮೇಲೆ ಪವಾಡದ ರೀತಿಯಲ್ಲಿ ಭಕ್ತರು ಕಟ್ಟಿರೋ ತೆಂಗಿನಕಾಯಿ ತನ್ನಷ್ಟಕ್ಕೆ ತಾನೇ ಕೆಳಗಡೆ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿರೋ ಬಸಪ್ಪನವರ ಪಾದದಿಂದ ಆಶೀರ್ವಾದ ಪಡೆದು ನಮ್ಮ ಮೇಲೆ ದಾಟಿಸಿಕೊಂಡ್ರೆ ಯಾವುದೇ ರೀತಿಯ ಮಾಟ ಮಂತ್ರ, ಶತ್ರುಗಳ ಬಾಧೆ, ಯಾವುದೇ ರೀತಿ ಆರೋಗ್ಯದ ತೊಂದರೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲಾ ಕಡೆ ಶನಿಮಾತ್ಮ ನಿಂತಿರೋ ಭಂಗಿಯಲ್ಲಿ ನಾವು ನೋಡ್ತೀವಿ, ಆದ್ರೆ ಈ ಜಾಗದಲ್ಲಿ ಶನಿಮಾತ್ಮ ತಪಸ್ಸಿಗೆ ಕೂತಿರೋ ಶೈಲಿಯಲ್ಲಿ ನಾವು ಕಾಣಬಹುದು. ಎಲ್ಲಿ ಅಂತ ಹೇಳ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ. ಫಸ್ಟ್ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ನಮಸ್ತೆ ಕರುನಾಡು, ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು. ನಾನಿವತ್ತು ವಿಸಿಟ್ ಮಾಡಿರೋದು ಶ್ರೀ ಭಗವಾನ್ ಶನೀಶ್ವರ ಸ್ವಾಮಿ ದೇವಸ್ಥಾನ, ಕೊರಟಿ, ತಿರುಮಲ ಪಾಳ್ಯ, ಕುಣಿಗಲ್ ತಾಲೂಕು, ಅಮೃತೂರು ಹೋಬಳಿ. ಫ್ರಮ್ ತುಮಕೂರು 1 hour ಡ್ರೈವ್, ಫ್ರಮ್ ಕುಣಿಗಲ್ 20 minutes ಅಂಡ್ ಫ್ರಮ್ ಬ್ಯಾಂಗ್ಳೂರ್ 2 hours ಡ್ರೈವ್ ಅಷ್ಟೇ. ಇಲ್ಲಿ ನೆಲೆಸಿರುವುದು ಸರಿಸುಮಾರು 5 ಅಡಿ ಎತ್ತರದ ಶನಿಮಾತ್ಮ ಸ್ವಾಮಿ. ಭಕ್ತರು ಈ ಕ್ಷೇತ್ರಕ್ಕೆ ಬಂದು ತಡೆವಡಿಸಿಕೊಂಡು ಶನಿಮಾತ್ಮನಿಗೆ ಅಭಿಷೇಕ ಮಾಡಿ 3 ವಾರ ಎಳ್ಳಿನ ಬತ್ತಿ ಹಚ್ಚಿ, ಜೊತೆಗೆ 3 ವಾರ ಬಂದು ಅಭಿಷೇಕದ ನೀರನ್ನು ಹಾಕಿಸಿಕೊಂಡ್ರೆ ಇಷ್ಟಾರ್ಥ ಸಿದ್ಧಿಗಳು ನೆರವೇರುತ್ತೆ ಅಂತ ಹೇಳ್ತಾರೆ. ಪ್ರತಿದಿನ ಅನ್ನದಾಸೋಹ ಕೂಡ ಇರುತ್ತೆ. ಪ್ರತಿ ಹುಣ್ಣಿಮೆ ದಿವಸ ಲೋಕ ಕಲ್ಯಾಣಕ್ಕಾಗಿ ಸಾಮೂಹಿಕ ಪ್ರತ್ಯಂಗರ ಹೋಮ ಕೂಡ ಮಾಡ್ತಾರೆ. ಭಕ್ತರ ಇಷ್ಟಾರ್ಥ ಸಿದ್ಧಿಗಳನ್ನು ತಗಡಿನಲ್ಲಿ ಬರೆದು ಇಲ್ಲಿರುವ ತಾಯಿಗೆ ಸಮರ್ಪಣೆ ಮಾಡಿದರೆ ಭಕ್ತರ ಕೋರಿಕೆಗಳೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ನೀವು ಕೂಡ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಮನೆ ದೇವರು ಯಾವುದು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ತಾ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಫಾಲೋ ಮಾಡಿ.